ದೇವರಿಗೆ ಮಹಿಮೆ ಆಗಲಿ. ಕರ್ತನಲ್ಲಿ ಪ್ರಿಯರ ನಾವು ಪರಿಶುದ್ಧವಾದಂಥ ಆಲಯದಲ್ಲಿ ಸಭೆಯಾಗಿ ತಿರುಗೊಂದಾವರ್ತಿ ನಮ್ಮನ್ನು ದೇವರು ಒಟ್ಟಾಗಿ ಬರಮಾಡಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸಭೆಯಾಗಿ ಕೂಡಿ ಬಂದಿರುವಂತಹ ಎಲ್ಲ ಕುಟುಂಬಗಳನ್ನು ದೇವರು ಇನ್ನೂ ಹೆಚ್ಚಾಗಿ ತನ್ನ ಆಶೀರ್ವಾದದಲ್ಲಿ ಬಲಪಡಿಸಲೆಂಬುದಾಗಿ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರೂ ಕೂಡ ಮೌನವಾಗಿ ನಿಶ್ಶಬ್ದವಾಗಿ ಈ ದಿನದ ಸಂದೇಶಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ತಾನೇ ಈ ದಿನದ ಸಂದೇಶವನ್ನ ಆಶೀರ್ವಾದ ಮಾಡಲಿ. ನಮ್ಮ ಆತ್ಮಕ್ಕೆ, ನಮ್ಮ ಆತ್ಮಿಕವಾದ ಜೀವಿತಕ್ಕೆ ಬೇಕಾದಂಥ ವಾಕ್ಯಗಳನ್ನು ಕರ್ತನು ತರುವ ಹಾಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯೊಂದಿಗೆ ಸಂದೇಶವನ್ನು ಆರಂಭಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳುವ, ನಾವು ಕೇಳಿಕೊಳ್ಳುವ. ನಿಜವಾಗಿ ಕೂಡ ಈ ಸಮಯ ಬಹಳ ಆಶೀರ್ವದಿಸಲ್ಪಟ್ಟಂತ ಸಮಯವಾಗಿದೆ. ನಾವೆಲ್ಲರೂ ಕೂಡ ವಿಶ್ವಾಸದಿಂದ ನಾವು ಕೇಳುವ, ದೇವರೇ, ನಾವು ಬಂದಿರುವುದು ನಿನ್ನನ್ನು ಆರಾಧಿಸಲಿಕ್ಕಾಗಿ, ನಿಮ್ಮನ್ನು ಮಹಿಮೆ ಪಡಿಸಲಿಕ್ಕಾಗಿ ಮಾತ್ರವಲ್ಲದೆ ನಿನ್ನ ವಾಕ್ಯಗಳನ್ನ ಧ್ಯಾನಿಸಲಿಕ್ಕಾಗಿ, ನಿನ್ನ ವಾಕ್ಯಗಳನ್ನ, ದೈವ ಸಂದೇಶವನ್ನ ಕೇಳುವುದಕ್ಕಾಗಿ, ಆತ್ಮೀಕವಾಗಿ ಬಲ ಹೊಂದಲಿಕ್ಕಾಗಿ ನಾವು ಬಂದವರಾಗಿದ್ದೇವೆ. ನನ್ನೊಂದಿಗೆ ಮಾತನಾಡೆಂಬುದಾಗಿ ನಾವು ಕೇಳೋಣ. ಪ್ರಿಯರೇ, ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ನಾನು ಕಂಡುಕೊಳ್ಳಬೇಕಾದ್ರೆ ನನ್ನ ಕಣ್ಣು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳು ನನಗೆ ಗೊತ್ತಾಗುತ್ತವೆ, ಅರ್ಥವಾಗುತ್ತದೆ ಎಂಬುದಾಗಿ ದಾವೀದನು ಪ್ರಾರ್ಥಿಸಿದಂತೆ ನಾವೆಲ್ಲರೂ ಕೂಡ ನಮ್ಮ ಆತ್ಮೀಯ ಕಣ್ಣುಗಳು ತೆರೆಯಲ್ಪಡಬೇಕಾಗಿದೆ. ನಮ್ಮ ಮನಸ್ಸಿನ ಕಣ್ಣುಗಳು ತೆರೆಯುವಾಗಲೇ ದೇವರ ಸಂಕಲ್ಪವು ನಮಗೆ ಅದು ಪ್ರಚುರಪಡಿಸುವಂಥದ್ದಾಗಿದೆ. ನಾವೆಲ್ಲರೂ ಪ್ರಾರ್ಥನೆ ಮಾಡುವ, ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನನ್ನನ್ನು ಬಲಪಡಿಸು ಎಂಬುದಾಗಿ ನಾವು ಕೇಳುವ. ನಿಜವಾಗಿ ಕೂಡ ದೇವರು ತನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸುವತನಾಗಿದ್ದಾನೆ. ಜೀವ ಸ್ವರೂಪನಾದ ನಮ್ಮ ರಕ್ಷಕನೇ, ಈ ಮುಂಜಾನೆಯ ಈ ಉದಯ ಕಾಲದಲ್ಲಿ ಸಭಾ ಮಂದಿರದಲ್ಲಿ ಸಭೆಯಾಗಿ ಸೇರಿ ಇದುವರೆಗೂ ಸ್ವಾಮಿ ನಿಮ್ಮನ್ನು ಆರಾಧನೆ ಮಾಡಲಿಕ್ಕೆ ಆಗುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಮುಂದಿನ ಸ್ವಲ್ಪ ಸಮಯ ಕರ್ತನೆ, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸಲಿಕ್ಕಿರುವಾಗ ಪವಿತ್ರಾತ್ಮನ ಬಲವು ನಮಗೆ ದಯಪಾಲಿಸು. ವಾಕ್ಯಗಳನ್ನು ಕೇಳಿ ಅದರ ನಡೀಲಿಕ್ಕೆ ನಮಗೆ ಸಹಾಯ ಮಾಡು. ನಮ್ಮ ಆತ್ಮಿಕವಾದ ಜೀವಿತಕ್ಕೆ ಬೇಕಾಗಿರುವ ನಿನ್ನ ಜೀವವುಳ್ಳ ವಾಕ್ಯಗಳನ್ನ ನಮಗೆ ಪ್ರಕಟಿಸೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯಾರಿಗೆ ಯಾವ ಆಶೀರ್ವಾದ ಅವಶ್ಯವಾಗಿದೆಯೋ, ಯಾವ ವಾಕ್ಯದಿಂದ ನಮ್ಮನ್ನು ಸರಿಪಡಿಸಿಕೊಳ್ಳಬೇಕಾಗಿದೆಯೋ, ಕರ್ತನಾದ ಯೇಸು ನಮ್ಮನ್ನ ಬಲಪಡಿಸು ಸ್ವಾಮಿ. ನಿನ್ನ ಜೀವವುಳ್ಳ ವಾಕ್ಯಗಳು ನಮ್ಮೊಳಗೆ ಅದು ಕಾರ್ಯ ಸಾಧಿಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ನಿನ್ನ ವಾಕ್ಯಗಳು ನಮ್ಮನ್ನ ಬೆಳಗಿಸಲಿ, ನಮ್ಮ ಜೀವಿತವನ್ನ ಪ್ರಕಾಶಿಸುವ ಹಾಗೆ ಮಾರ್ಪಡಿಸಲೆಂಬುದನ್ನು ಬೇಡಿಕೊಳ್ತೇನೆ. ನಿನಗೆ ಸ್ತೋತ್ರ, ಮಹಿಮೆ ಆಗಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಓಕೆ, ದೇವರಿಗೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಮತ್ತೊಂದು ಆವರ್ತಿ ನಾವೆಲ್ಲರೂ ಕೂಡ ಈ ಬೆಳಗಿನ ಜಾವದಲ್ಲಿ ದೈವ ಸಂದೇಶಕ್ಕಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿದ್ದೇವೆ. ದೇವರು ತಾನೇ ಎಲ್ಲರನ್ನು ಆಶೀರ್ವಾದ ಮಾಡಲಿ. ಇಲ್ಲಿ ಸೇರಿ ಬಂದ ನಮ್ಮನ್ನ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಗಾಗಿ, ತನ್ನ ಕೃಪೆಯಲ್ಲಿ ಬಲಪಡಿಸಲೆಂಬುದಾಗಿ ನಾನು ಹಾರೈಸುವಾತನಾಗಿದ್ದೇನೆ. ಈ ದಿನದ ಸಂದೇಶಕ್ಕಾಗಿ ಓದಲ್ಪಟ್ಟಂತ ವಾಕ್ಯ ಭಾಗವನ್ನ ನಾವು ನೆನಪು ಮಾಡಿಕೊಳ್ಳುವುದಾದ್ರೆ, ಅಲ್ಲಿ ಪೌಲನು ಹೇಳಿದಂತಹ ಅತ್ಯಂತ ಶ್ರೇಷ್ಠವಾದ ವಾಕ್ಯ ಭಾಗವನ್ನು ನಾವು ಓದಿ ಕೇಳಿಸಿಕೊಂಡಿದ್ದೇವೆ. ಆ ವಾಕ್ಯದಲ್ಲಿ ಪೌಲನು ದೇವರ ಆತ್ಮ ಪ್ರೇರಣೆಯೊಂದಿಗೆ ಬರೆದಿರುವಂತಹ ಮಾತುಗಳು. ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯದ ವಚನ 20-21 ಎರಡು ವಾಕ್ಯನ ಓದಿದ್ದೇವೆ. ಪೌಲನು ಬರೆದಿರುವಂತಹ ಈ ಎಲ್ಲ ಪತ್ರಿಕೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ವಿಷಯಗಳನ್ನು ಬರೆದಿದ್ದಾನೆ. ಪೌಲನು ಮಹಾಜ್ಞಾನಿಯು, ಅಪೋಸ್ತಲರಲ್ಲಿ ಒಬ್ಬ ಅಪೋಸ್ತಲನಂತೆ ಪರಿಗಣಿಸಲ್ಪಟ್ಟವನಾಗಿದ್ದನು. ಅಪೋಸ್ತಲರಾಗಿದ್ದಂಥ ಎಲ್ಲ ಶಿಷ್ಯರಿಗೆ ಯೇಸು ಸ್ವಾಮಿ ಏನೆಲ್ಲ ವಿಷಯಗಳನ್ನು ಪ್ರಕಟಿಸಿದನೋ ಆ ಎಲ್ಲ ವಿಷಯಗಳನ್ನು ಕೂಡ ಈ ಪೌಲನಿಗೆ ಕೂಡ ದೇವರು ಪ್ರಕಟ ಮಾಡಿದ್ದಾನೆ. ಸೊ ಆ ಕಾರಣಕ್ಕಾಗಿ ಪೌಲನು ಹೇಳುವಂತ ಒಂದೊಂದು ಮಾತುಗಳು ಕೂಡ ಅತ್ಯಂತ ಆಶೀರ್ವಾದದಾಯಕವಾಗಿವೆ ನಮ್ಮ ಕ್ರೈಸ್ತ ಜೀವಿತಕ್ಕೆ. ಈ ದಿನದ ಸಂದೇಶವನ್ನು ನಾವೆಲ್ಲರೂ ಬಹಳ ಗಮನದಿಂದ ನಾವು ಕೇಳಿಸಿಕೊಳ್ಳುವ ಮುಂದಿನ ಕೆಲವು ನಿಮಿಷಗಳವರೆಗೆ. ಯಾಕೆಂದ್ರೆ ಈ ವಾಕ್ಯಗಳು ನಮ್ಮ ಜೀವಿತವನ್ನ ಬೆಳಗಿಸುವಂತವುಗಳಾಗಿವೆ. ಅನೇಕ ಕಡೆಗಳಲ್ಲಿ ನಾವು ಓದುತ್ತೇವೆ, ವಾಕ್ಯಗಳು ಒಬ್ಬ ವ್ಯಕ್ತಿಯ ಜೀವಿತವನ್ನ ಅದು ಮಾರ್ಪಡಿಸುತ್ತದೆ. ಮಾತ್ರವಲ್ಲದೆ ದೇವರು ತನ್ನ ವಾಕ್ಯಕ್ಕೆ ಕೊಟ್ಟಿರುವಂತಹ ಸಾಮರ್ಥ್ಯವು ಯಾವಾಗಲೂ ಕೂಡ ಮನಸ್ಸಲ್ಲಿ ಇಟ್ಟುಕೊಳ್ಳಿ. ವಾಕ್ಯ ಎಲ್ಲೇ ಕೇಳ್ರಿ, ವಾಕ್ಯಗಳು ಯಾವ ದೇವ ಸೇವಕರ ಮೂಲಕವಾಗಿ ವಾಕ್ಯ ಕೇಳಿಸಿಕೊಂಡಾಗಲೂ ಕೂಡ, ಅಥವಾ ಸ್ವತಃ ನಾವೇ ವಾಕ್ಯಗಳನ್ನ ಧ್ಯಾನ ಮಾಡುವಾಗ ಈ ವಾಕ್ಯಗಳಿಗೆ ಇರುವಂತಹ ಒಂದು ಸಾಮರ್ಥ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾವುದೋ ಒಂದು ಕತೆ ಹಾಗೆ ಓದಿ ಮುಗಿಸುವಂಥದ್ದಲ್ಲ. ಪ್ರತಿಯೊಂದೊಂದು ಮಾತುಗಳು ಕೂಡ ದೇವರೇ ಬರೆಸಿಕೊಟ್ಟಿರುವಂತಹ ಆತನ ಸಂಕಲ್ಪವಾಗಿದೆ. ದೇವರೇ ಬರೆಸಿಕೊಟ್ಟಿರುವಂತಹ ಆತನ ಮನಸ್ಸಿನ ಉದ್ದೇಶವಾಗಿದೆ. ಹಾಗಾಗಿ ಈ ವಾಕ್ಯಗಳನ್ನ ಧ್ಯಾನಿಸುವಾಗಲೇ
ನಾವು ಏನಂದ್ರೆ ನಾವು ಆಶೀರ್ವಾದಗಳನ್ನ ಹೊಂದಿಕೊಳ್ಳುತ್ತೇವೆ. ದೇವರು ತನ್ನ ದೂತನನ್ನು ಎಂಬಂತೆ ತನ್ನ ವಾಕ್ಯವನ್ನ ಕಳಿಸಿ ಗುಣಪಡಿಸಿದನೆಂಬುದಾಗಿ ಕೀರ್ತನೆಗಾರನು ಬರೀತಾನೆ. ಹಾಗಿದ್ರೆ ವಾಕ್ಯಕ್ಕೆ ಇರುವಂತಹ ಸಾಮರ್ಥ್ಯ ನಮಗೆ ಅರ್ಥವಾದ್ರೆ ಮಾತ್ರವೇ ವಾಕ್ಯ ಕೇಳುವುದಕ್ಕೆ ನಾವು ದಾಹ ಉಳ್ಳವರಾಗ್ತೀವಿ. ವಾಕ್ಯ ಕೇಳುವಂತ ದಾಹ ನಮಗೆ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ಆ ವಾಕ್ಯದ ಸಾಮರ್ಥ್ಯ ನಮಗೆ ಅರ್ಥ ಆಗ್ಬೇಕು. ದೇವರ ವಾಕ್ಯದ ಶಕ್ತಿ, ದೇವರ ವಾಕ್ಯದ ಸಾಮರ್ಥ್ಯ ಏನಿದೆಲ್ಲ ಅದು ನಮಗೆ ಯಾರಿಗೆ ಅರ್ಥವಾಗುತ್ತದೋ ಅವರು ಮಾತ್ರ ವಾಕ್ಯ ಕೇಳುವುದಕ್ಕೆ ದಾಹ ಉಳ್ಳವರಾಗಿರ್ತಾರೆ. ಆ ದಾಹ ಇವತ್ತು ನಿಮ್ಮೆಲ್ಲರ ಮುಖದಲ್ಲಿ ನಾನು ಕಾಣ್ತಾ ಇದ್ದೇನೆ. ಹಲ್ಲೆಲೂಯ. ಅನೇಕರು ಏನಂತ ಹೇಳಿದ್ರೆ ವಾಕ್ಯ ಅದನ್ನೇ ಹೇಳ್ತಾರೆ ಸುಮ್ಮನೆ ಎಂಬುದಾಗಿ ಭಾವಿಸ್ತಾರೆ. ಖಂಡಿತವಾಗಿ ಆಗಲ್ಲ. ದೇವರ ವಾಕ್ಯಗಳನ್ನು ಧ್ಯಾನಿಸುವಂಥದ್ದು ಬಹಳ ಶ್ರೇಷ್ಠವಾದ ವಿಷಯ ರೀ. ಅದಕ್ಕೆ ನಾನು ಮುಂಚೆನೆ ಹೇಳಿದೆ, ವಾಕ್ಯವನ್ನ ಕೇಳುವುದಕ್ಕೆ ಯಾರಿಗೆ ದಾಹ ಇರ್ತದಂದ್ರೆ ವಾಕ್ಯದ ಸಾಮರ್ಥ್ಯವನ್ನು ತಿಳಿದುಕೊಂಡವರಿಗೆ, ಆ ವಾಕ್ಯದ ಮಹಿಮೆಯನ್ನ ತಿಳಿದುಕೊಂಡವರಿಗೆ. ಅದಕ್ಕೆ ಯಾಕೋಬನು ಬರೀತಾನೆ, ನಾನು ಸಂದೇಶ ಆರಂಭಿಸುವ ಮುನ್ನ ಕೆಲವು ವಾಕ್ಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ವಾಕ್ಯಕ್ಕೆ ದೇವರು ಕೊಟ್ಟ ಸಾಮರ್ಥ್ಯವನ್ನ ಇವತ್ತು ನೀವು ಸ್ಪಷ್ಟವಾಗಿ ತಿಳಿದುಕೊಡ್ರಿ. ದೇವರು ತನ್ನ ವಾಕ್ಯಕ್ಕೆ ಕೊಟ್ಟಿರುವಂತ ಮಹಿಮೆ, ಆ ಒಂದು ಶಕ್ತಿ, ಆ ಒಂದು ಸಾಮರ್ಥ್ಯವನ್ನ ಎಲ್ಲರೂ ಗ್ರಹಿಸ್ಕೊಡ್ರಿ. ಎಲ್ಲೇ ಇರಲಿ, ಯಾವುದೇ ಸಂದರ್ಭದಲ್ಲಿರಲಿ, ದೇವರ ವಾಕ್ಯ ಅಂತ ನಾವು ಕೇಳಲಿಕ್ಕೆ ಏನು ಆರಂಭಿಸ್ತೀವೋ ಆ ವಾಕ್ಯ ನಮ್ಮೊಳಗಡೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭವಾಗ್ತದೆ ರೀ. ಹಲ್ಲೆಲೂಯ. ಅದನ್ನ ನಾವು ಸ್ವೀಕಾರ ಮಾಡ್ಬೇಕ್ರಿ. ವಾಕ್ಯವನ್ನ ಒಂದು ಔಷಧಿ, ಒಂದು ಮಾತ್ರೆನ ನುಂಗಿದಾಗಲೇ ತನ್ನ ಕೆಲಸ ಮಾಡ್ತದೆ. ನಾವು ಅಲ್ಲೇ ಇಟ್ಕೊಂಡು ನೋಡುವಾಗ ಮಾತ್ರೆ ತುಂಬಾ ಚೆನ್ನಾಗಿದೆ, ಕಲರ್ ಆಗಿದೆ ಅಂತಂದ್ರೆ ವರ್ಣನೆ ಮಾಡಿದ್ರೆ ನೋ ಯೂಸ್, ನಮಗೆ ಏನದು ಕೆಲಸ ಮಾಡಲ್ಲ, ಯಾವುದು ಮೆಡಿಸಿನ್. ಅದೇ ರೀತಿಯಲ್ಲಿ ಈ ವಾಕ್ಯವನ್ನು ಕೂಡ ನಾವು ಸ್ವೀಕಾರ ಮಾಡುವಾಗಲೇ ನಮ್ಮೊಳಗೆ ಹೋದ ಈ ವಾಕ್ಯಗಳು ತನ್ನ ಕೆಲಸ ಆರಂಭ ಮಾಡ್ತವೆ. ವಾಕ್ಯದಲ್ಲಿ ಓದಿ ಕೇಳಿಸಿಕೊಳ್ಳುವ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ ವಚನ 22ರಲ್ಲಿ ಯಾಕೋಬನ ಬರೀತಾನೆ, ವಾಕ್ಯದ ಸಾಮರ್ಥ್ಯ ಏನು ಏನಂತ, ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ, ಅದನ್ನು ಕೇಳುವವರೇ ಮಾತ್ರವೇ ಆಗಿದ್ದು. ಬರೇ ಕೇಳಿಸ್ಕೊಂಡು ಹೋದ್ರೆ ನಮ್ಮನ್ನು ನಾವೇ ಮೋಸಪಡಿಸ್ಕೊಳ್ತೀವ್ರಿ. ಆ ರೀತಿಯಲ್ಲಿ ಆಗ್ಬೇಡ್ರಿ. ನೀವು ವಾಕ್ಯದ ಸಾಮರ್ಥ್ಯ ತಿಳ್ಕೊಡ್ರಿ ಅಂತ ಹೇಳ್ತಾನೆ ಯಾಕೋಬನು. ವಾಕ್ಯವನ್ನು ಬರೀ ಕೇಳುವವರು ಮಾತ್ರವಾಗಿದ್ರೆ ನಮ್ಮನ್ನು ನಾವು ಮೋಸಪಡಿಸ್ಕೊಳ್ತೀವಿ. ವಾಕ್ಯ ಕೇಳಿ ಸುಮ್ಮನೆ ಹಾಗೆ ಹೋಗ್ತೀವಿ. ಬಟ್ ವಾಕ್ಯ ನನ್ನೊಳಗಡೆ ಕಾರ್ಯ ಸಾಧಿಸಬೇಕಂತ ಹೇಳಿದ್ರೆ ನಾವು ಮಾಡಬೇಕಾದ ಕೆಲಸ ಏನು? ಯಾವಾಗ ಈ ತನ್ನ ವಾಕ್ಯ ನಮ್ಮೊಳಗಡೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಮೇಲಿನ 21ನೇ ವಾಕ್ಯದಲ್ಲಿ ಓದಿ ಕೇಳಿಸಿಕೊಳ್ಳುವ, ಆದ ಕಾರಣ ಎಲ್ಲ ನೀಚತನವನ್ನು, ಎಲ್ಲ ದುಷ್ಟತನವನ್ನು ತೆಗೆದುಹಾಕಿ ನೋಡಿ ನಿಮ್ಮ ಮನಸ್ಸಿನೊಳಗೆ ಬೇರೂರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ. ಆಗ ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ ರೀ. ಹಲ್ಲೆಲೂಯ. ಈ ವಾಕ್ಯಗಳಿಗಿರೋ ಸಾಮರ್ಥ್ಯ ಏನು ಗೊತ್ತಾ? ನಮ್ಮ ಆತ್ಮಗಳನ್ನ ರಕ್ಷಿಸುವಂತ ಸಾಮರ್ಥ್ಯ ಈ ಲೋಕದಲ್ಲಿ ಯಾವುದಕ್ಕಿಲ್ಲ ದೇವರ ವಾಕ್ಯಕ್ಕೆ ಬಿಟ್ರೆ. ಈ ಲೋಕದಲ್ಲಿ ಯಾವ ಶಕ್ತಿಗೂ ಇಲ್ಲ ನಮ್ಮ ಆತ್ಮಗಳನ್ನ ರಕ್ಷಿಸುವಂತ ಸಾಮರ್ಥ್ಯ ಏನಾದ್ರೂ ದೇವರು ಕೊಟ್ಟಿದ್ದೇ ಆದ್ರೆ ಅದು ತನ್ನ ಸಜೀವವುಳ್ಳ ವಾಕ್ಯಕ್ಕೆ ಮಾತ್ರವೇ. ಹಾಗಾಗಿ ವಾಕ್ಯದ ಮೂಲಕವಾಗಿ ನಮಗೆ ರಕ್ಷಣೆ ಉಂಟು. ಕೊರಿಂಥ ಪತ್ರಿಕೆ 1 ಕೊರಿಂಥ 15 ವಾಕ್ಯದಲ್ಲಿ ನೋಡ್ತೇವೆ, ನೀವು ಕೇಳಿದ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಡ್ರಿ, ನಿಮ್ಮ ನಂಬಿಕೆ ನಿರಾಧಾರವಾಗದ ಪಕ್ಷಕ್ಕೆ ನೀವು ಕೇಳಿದ ಸುವಾರ್ತೆಯಿಂದಲೇ ನಿಮಗೆ ರಕ್ಷಣೆ ಆಗ್ತದೆ ಎಂಬುದಾಗಿ ಹೇಳ್ತೇನೆ ಪೌಲನು. ಹಾಗಾದ್ರೆ ವಾಕ್ಯಕ್ಕಿರುವಂತಹ ಸಾಮರ್ಥ್ಯ ಅದು. ಅದಕ್ಕೆ ಈ ವಾಕ್ಯದ ಒಂದು ಸಾಮರ್ಥ್ಯ ನಮ್ಗೆ ಅರ್ಥ ಆಗ್ಬೇಕು. ಅವಾಗಲೇ ಸಂದೇಶಗಳು ಕೇಳುವುದಕ್ಕೆ ನಾವು ಕುತೂಹಲ ಉಳ್ಳವರಾಗಿ ಬರ್ತೀವಿ. ಆಲಯಕ್ಕೆ ಸಂದೇಶವನ್ನು ಕೇಳಿಸ್ಕೊಳ್ಳಕ್ಕೆ ನಾವು ದಾಹ ಉಳ್ಳವರಾಗಿರ್ತೀವಿ. ಈ ವಾರ ಏನ್ ಹೇಳ್ತಾರೋ, ಮುಂದಿನ ವಾರ ಏನ್ ಹೇಳ್ತಾರೋ ವಾಕ್ಯಗಳು, ಯಾರೇ ಸೇವಕರಾಗಿರ್ಲಿ ಏನ್ ಸಂದೇಶ ಹೇಳ್ತಾರೋ, ಏನು ಹೊಸ ವಿಷಯನ ಕಲ್ತೀವಿ ಎಂಬುದಾಗಿ ಆ ದಾಹ ನಮ್ಮೊಳಗೆ ಬರ್ತದೆ. ಯಾವಾಗ ಬರ್ತದೆ ಅಂತ ಹೇಳಿದ್ರೆ ವಾಕ್ಯದ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರವೇ. ಹಲ್ಲೆಲೂಯ. ಅಲ್ಲಿವರೆಗೆ ಬರಕ್ ಸಾಧ್ಯನಿಲ್ಲ. ಸುಮ್ಮನೆ ಕೂತ್ಕೊಂಡು ಏನೋ ಯಾವುದೋ ಒಂದು 5 ನಿಮಿಷ ವಾಕ್ಯ ಹೇಳ್ತಾರೆ, ಕೇಳ್ಕೊಂಡು ಹೋಗ್ಬಿಡ್ತೀವಿ. ಅಲ್ಲಿ ನಾವು ಯಾವ ಆಶೀರ್ವಾದ ಹೊಂದಿಕೊಳ್ಳಲ್ಲ. ಅದಕ್ಕೆ ಕೇಳುವವರು ಮಾತ್ರವಾಗಿದ್ರೆ ನಿಮ್ಮನ್ನು ನೀವು ಮೋಸಪಡಿಸ್ಕೊಳ್ತೀರಿ. ಅದನ್ನ ಯಾಕೋಬನು ಬರೀತಾನೆ, ನಾವು ಮೋಸ ಹೋಗ್ಲಿಕ್ಕಾಗಿ ಇಲ್ಲಿ ಬರಲಿಲ್ಲ, ವಾಕ್ಯ ಕೇಳಿ ನಾವು ಆತ್ಮ ರಕ್ಷಣೆಯನ್ನ ಹೊಂದಲಿಕ್ಕಾಗಿ ಬಂದಿದ್ದೇವೆ. ಆ ವಾಕ್ಯಕ್ಕಿರುವಂತ ಸಾಮರ್ಥ್ಯ ಏನಂತ ಹೇಳಿದ್ರೆ ಅದು ನಿಮ್ಮ ಆತ್ಮಗಳನ್ನ ರಕ್ಷಿಸುವುದಕ್ಕೆ ಸಾಮರ್ಥ್ಯ ಉಳ್ಳದಾಗಿದೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಆತ್ಮವನ್ನ ರಕ್ಷಿಸುವಂತ ಸಾಮರ್ಥ್ಯ ಉಳ್ಳ ಈ ವಾಕ್ಯಗಳನ್ನ ನಾವು ಎಷ್ಟು ಕೇಳ್ತಾ ಇದೀವ್ರಿ ನಮ್ಮ ಕ್ರೈಸ್ತ ಜೀವಿತದಲ್ಲಿ? ಎಷ್ಟು ದೇವರ ವಾಕ್ಯಗಳನ್ನು ಆಲಿಸಿದ್ದೀವಿ ಇಲ್ಲಿವರೆಗೆ? ಎಷ್ಟು ಈ ವಾಕ್ಯದ ಪ್ರಕಾರವಾಗಿ ನಡೀತಾ ಇದೀವಿ ನಮ್ಮ ಕ್ರೈಸ್ತ ಜೀವಿತದಲ್ಲಿ? ಅದು ಬಹಳ ಪ್ರಾಮುಖ್ಯ ರೀ.
ನಾವು ಬೇರೆ ಎಲ್ಲ ವಿಷಯಗಳಲ್ಲಿ ಪ್ರಾಮುಖ್ಯತೆ ಕೊಡ್ತೇವ್ರಿ, ಎಲ್ಲನೂ ಒಳ್ಳೇದೇ. ಅದರ ಜೊತೆಯಲ್ಲೇ ದೇವರ ವಾಕ್ಯಕ್ಕೆ ಕೂಡ ಅಷ್ಟೇ ಪ್ರಾಮುಖ್ಯತೆ ಕೊಡುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ದೇವರು ವಾಕ್ಯವನ್ನ ಕೊಟ್ಟಿದ್ದ ನಮಗೆ. ಈ ವಾಕ್ಯನ ದೇವರ ಮನಸ್ಸು, ದೇವರ ಸಂಕಲ್ಪ, ಆತನ ಉದ್ದೇಶನೇ ತನ್ನ ವಾಕ್ಯದಲ್ಲಿ ನಮಗೆ ಬರೆದು ಕೊಟ್ಟಿದ್ದಾನೆ. ಹಲ್ಲೆಲೂಯ. ಹಾಗಿರುವಾಗ ಈ ಸಂದೇಶವನ್ನು ಕೇಳಿಸಿಕೊಳ್ಳುವ ಈ ಸಭೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದಿರುವಂತಹ ಮುಖ್ಯ ಉದ್ದೇಶನೇ ದೇವರನ್ನ ಆರಾಧಿಸಲಿಕ್ಕಾಗಿ, ದೇವರ ವಾಕ್ಯವನ್ನ ಧ್ಯಾನ ಮಾಡ್ಲಿಕ್ಕಾಗಿ. ಹಾಗಿದ್ರೆ ಈ ದಿನದ ಮುಖ್ಯವಾದ ಈ ಸಂದೇಶ ನಮಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ಈ ವಾಕ್ಯದ ಸಾಮರ್ಥ್ಯ ನಿಮ್ಮ ಹೃದಯದಲ್ಲಿ ಯಾವಾಗ್ಲೂ ಹಂಗೆ ಇರ್ಲಿ. ಅದು ಈ ವಾಕ್ಯ ಕೇಳುವಾಗ ಅದು ನನ್ನ ಆತ್ಮವನ್ನ ರಕ್ಷಿಸುತ್ತದೆ, ನನಗೆ ರಕ್ಷಣೆ ಉಂಟು ಮಾಡ್ತದೆ, ನನಗೆ ಬಿಡುಗಡೆಯನ್ನು ಕೊಡ್ತೇನೆ ಅನ್ನುವಂತ ನಂಬಿಕೆಯಿಂದ ವಾಕ್ಯವನ್ನ ಕೇಳುವುದಕ್ಕೆ ಆರಂಭ ಮಾಡಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಕೂಡ ಹೇಳ್ತಾನೆ ಯೋಹಾನ 8:32 ಏನ್ ಹೇಳ್ತಾನೆ? ನನ್ನ ವಾಕ್ಯವನ್ನ ಕೇಳ್ರಿ ಅಂತ ಒಂದ್ ಕಡೆ ಹೇಳ್ತಾನೆ. ಆಮೇಲೆ ಸತ್ಯವನ್ನ ತಿಳಿದುಕೊಳ್ರಿ, ಆಗ ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡ್ತದೆ. ಅದೇ ಸತ್ಯ ತಿಳ್ಕೊಂಡಾಗ್ಲೇ ನಮಗೆ ಬಿಡುಗಡೆ. ಎಲ್ಲಿವರೆಗೆ ಸತ್ಯ ತಿಳಿದುಕೊಳ್ಳುವುದಿಲ್ಲವೋ ನಾವಿನ್ನು ಹಂಗೆ ಬಂಧನದಲ್ಲಿ ಇರ್ತೀವಿ, ಸರಿಯಲ್ಲೇ ಇರ್ತೀವಿ. ನಾವು ನಮಗೆ ಬಿಡುಗಡೆ ಬೇಕು ಅಂತ ಹೇಳಿದ್ರೆ ದೇವರ ವಾಕ್ಯದ ಸತ್ಯಗಳನ್ನು ನಾವು ತಿಳ್ಕೊಳ್ಬೇಕ್ರಿ. ಈ ಸತ್ಯಗಳನ್ನು ತಿಳಿಸುವಂತ ಕೆಲಸನ ದೇವರು ಪೌಲ ಹೇಳ್ತಾನೆ, ಅದು ನನಗೆ ನಿಮ್ಮ ಪ್ರಯೋಜನಕ್ಕಾಗಿ ಸುವಾರ್ತೆ ಸೇವೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಪೌಲ ಬರೀತಾನೆ. ಸೊ ಅಂತ ಒಳ್ಳೆ ಅವಕಾಶವನ್ನು ದೇವರು ನಮ್ಮೆಲ್ಲರಿಗೂ ಒದಗಿಸಿಕೊಟ್ಟಿದ್ದಾನೆ. ವಾಕ್ಯವನ್ನ ಕೇಳಿ ತಿಳಿದುಕೊಳ್ಳಲಿಕ್ಕೆ ನಾವು ಪ್ರಯತ್ನ ಪಡೋಣ. ದೇವರಿಗೆ ಸ್ತೋತ್ರವಾಗಲಿ. ನಾವು ಆಲೋಚನೆ ಮಾಡುವ ಈ ದಿನದ ಸಂದೇಶದ ಮುಂದಿನ ಭಾಗದಲ್ಲಿ ಅದೇನಂತ ಹೇಳಿದ್ರೆ